ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಯೋಗಿಯ ಬಗ್ಗೆ ಉತ್ತರ ಭಾರತದ ಮಂದಿಗೆ ಚಿರಪರಿಚಿತವೇ. 19ನೇ ಶತಮಾನದಲ್ಲಿ ಅಲೆದಾಡಿದ ಮಹಾನ್ ಆಧ್ಯಾತ್ಮ ಗುರು ಇವರು. ಹಿಮಾಲಯನ್ ಬಾಬಾ ಎಂದೇ ಕರೆಯಲ್ಪಡುವ ಇವರನ್ನ ಹಾರುವ ಯೋಗಿ ಅಂತಲೇ ಫೇಮಸ್. ಜನ ಇವರ ಆಶೀರ್ವಾದವನ್ನ ಪಡೆಯಲು ನಾ ಮುಂದು ಅಂತ ಇವರ ದರ್ಶನಕ್ಕೆ ಮುಗಿಬೀಳುತ್ತಿದ್ದ ಕಾಲ ಹೊಂದಿತ್ತು. ಅಲ್ಲದೆ ಆಧ್ಯಾತ್ಮ ಸಾಧಕ ಮಹರ್ಷಿ ಮಹೇಶ ಗುರೂಜಿಯವರು ಇವರನ್ನ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದರು. ಅಂದ್ರೆ ಇವರ ಶಕ್ತಿ ಹಾಗೂ ಜ್ಞಾನ ಅದ್ಯಾವ ಪರಿಯಾಗಿದ್ದಿರಬಹುದು ಎಂಬುದನ್ನ ತಿಳಿದುಕೊಳ್ಳಬಹುದು. ಅಲ್ಲದೆ ಮಹರ್ಷಿ ಮಹೇಶ ಅವರು ಕೂಡ ಇವರ ಪರಮ ಶಿಷ್ಯರು ಕೂಡ. ಹಿಮಾಲಯದಲ್ಲಿ ಅದೆಷ್ಟೋ ವರ್ಷಗಳು ತಪಸ್ಸು ಮಾಡಿ ಸಿದ್ಧಿಯನ್ನ ಪಡೆದುಕೊಂಡವರು. ಗಂಗಾ ತೀರದ ಅರಣ್ಯ ಹೊಕ್ಕು ಗುಹೆಯಲ್ಲಿ ತಮ್ಮ ಇಡೀ ಬದುಕನ್ನ ಕಳೆದ ಇವರ ಆಧ್ಯಾತ್ಮ ಕಿಚ್ಚಿಗೆ ದಾಸರಾಗದವರೇ ಇಲ್ಲ. ಅಷ್ಟಕ್ಕೂ ಹಾರುವ ಯೋಗಿ ಅಂತಲೇ ಪ್ರಸಿದ್ಧರಾಗಿರುವ ಸಂತನನ್ನ ತತ್ವಾಲೆ ಬಾಬಾ ಅಂತ ಕರೀತಾರೆ. ಈ ಬಾಬಾರನ್ನ ಏಜ್ಲೆಸ್ ಯೋಗಿ ಅಂತ ಕರೀತಾರೆ. ಯಾಕಂದ್ರೆ ಸುಮಾರು 30 ವರ್ಷಗಳ ನಂತರ ಇವರ ದೇಹದಲ್ಲಿ ಯಾವುದೇ ಬದಲಾವಣೆಗಳೇ ಆಗಲಿಲ್ವಂತೆ. ಅವರು ದೇಹ ತ್ಯಜಿಸುವಾಗ ಬಾಬಾಗೆ ಸುಮಾರು 100ರ ಪ್ರಾಯ. ಆದರೆ ಅವರನ್ನ ನೋಡಿದ ಯಾರೇ ಆದರೂ ಕೂಡ ಅವರ ವಯಸ್ಸನ್ನ 30 ಎಂದೇ ಅಂದಾಜಿಸುತ್ತಿದ್ದದ್ದು ಅವರ ಯೋಗ ಸಾಧನೆಯ ಶಕ್ತಿ ಅಂತಲೇ ಭಾವಿಸಬಹುದು. ಈ ಬಾಬಾ ಸುಮಾರು 19ನೇ ಶತಮಾನದ ಆದಿಯಲ್ಲಿ ಪಂಜಾಬ್ ಫೋರ್ಸ್ನಿಂದ ಭಾರತೀಯ ಸೈನ್ಯಕ್ಕೆ ಸೇರಿ ಸುಮಾರು 2 ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಇವರ ಆಧ್ಯಾತ್ಮಿಕ ತುಡಿತ ಅದಾಗಲೇ ಹಿಮಾಲಯ ಪರ್ವತಗಳ ಸಾಲಿನಲ್ಲಿ ಕೇಂದ್ರೀಕೃತವಾಗಿತ್ತು. ತದನಂತರ ಅವರ ಆಧ್ಯಾತ್ಮಿಕ ಹುಡುಕಾಟ ಅವರ ಬದುಕನ್ನೇ ಬದಲಿಸಿಬಿಟ್ಟಿತ್ತು. ನಿಜಕ್ಕೂ ಅದೊಂದು ಜೀವನ ಚೈತ್ರ, ಮಾನವ ಮತ್ತು ದೇವನ ಕುರಿತಾದ ಹುಡುಕಾಟವೇ ಆಗಿತ್ತು. ಇಂದಿಗೂ ಬಾಬಾರವರ ಶಕ್ತಿ ಅದೆಷ್ಟಿದೆ ಅಂದರೆ, ಅವರು ತಪಸ್ಸು ಮಾಡಿದ್ದ ಋಷಿಕೇಶದಲ್ಲಿನ ಗುಹೆಗೆ ಅವರ ಅನುಯಾಯಿಗಳು ಭಕ್ತರು ಇಂದಿಗೂ ಹುಡುಕಿಕೊಂಡು ಬರ್ತಾರೆ. ಇಂದಿಗೂ ಬಾಬಾ ಅವರೊಂದಿಗೆ ಮಾತನಾಡ್ತಾರಂತೆ. ಬಾಬಾ ತಮ್ಮ ಅಸ್ತಿತ್ವವನ್ನು ತೋರಿಸುತ್ತಾರೆ ಅಂತಲೇ ನಂಬಿದ್ದಾರೆ. ಬನ್ನಿ ಹಾಗಿದ್ರೆ ಅಷ್ಟಕ್ಕೂ ಈ ತತ್ವಾಲೆ ಬಾಬಾ ಯಾರು, ಅವರ ಹಿನ್ನೆಲೆ ಏನು, ಅಂಥ ಮಹಾಯೋಗಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದೇಕೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತತ್ವಾಲೆ ಬಾಬಾ ಈ ಹೆಸರು ಬರೋದಕ್ಕೆ ಕಾರಣ, ಯಾವಾಗಲೂ ಈ ಯೋಗಿ ಗೋಣಿ ಚೀಲವನ್ನ ಬಟ್ಟೆಯಂತೆ ಧರಿಸ್ತಿದ್ರು. ಹಾಗಾಗಿ ತತ್ವಾಲೆ ಎಂಬ ಹೆಸರಿನಿಂದ ಜನ ಕರೀತಾರೆ. ಈ ಮಹಾನ್ ಗುರು ಶ್ರೀ ತತ್ವಾಲೆ ಬಾಬಾ ಸುಮಾರು 2 ಮೀಟರ್ ಎತ್ತರವಿದ್ರಂತೆ. ಅಲ್ಲದೆ ಆನೆಯಷ್ಟು ಬಲಶಾಲಿಯಾಗಿದ್ದರಂತೆ. ಅದೆಷ್ಟೇ ಭಾರವಾದ ಕಲ್ಲುಗಳನ್ನ ನಿರಾಯಾಸವಾಗಿ ಹೊತ್ತುಕೊಳ್ಳಬಲ್ಲವರಾಗಿದ್ದರಂತೆ. ಆದರೆ ಅವರ ಧ್ವನಿ ಮಾತ್ರ ಚಿಕ್ಕ ಮಗುವಿನಂತೆ ಮೃದುವಾಗಿತ್ತಂತೆ. ಬೇಸಿಗೆ ಅಥವಾ ಚಳಿಗಾಲಕ್ಕೆ ಲಂಗೋಟಿಯಲ್ಲೇ ಇರುತ್ತಿದ್ದ ಬಾಬಾ ಮಳೆ ಮತ್ತು ಚಳಿಗಾಲದಲ್ಲಿ ಮಾತ್ರ ಗೋಣಿ ಚೀಲವನ್ನು ಬಳಸ್ತಿದ್ರು. ಹಾಗಾಗಿ ಜನ ಇವರನ್ನ ತತ್ವಾಲೆ ಬಾಬಾ ಅಂತಲೇ ಕರೆಯಲಾರಂಭಿಸಿದ್ರು. ಇವರಿಗೆ ಎಷ್ಟು ವಯಸ್ಸು, ಎಲ್ಲಿಯವರು ಎಂಬ ಬಗ್ಗೆ ಯಾರೊಬ್ಬರಿಗೂ ಸರಿಯಾದ ಮಾಹಿತಿ ಇಲ್ಲ. ಇವರನ್ನ ಹತ್ತಿರದಿಂದ ಬಲ್ಲವರು ಇವರನ್ನ ಶತಾಯುಷಿಗಳೆಂದು ಸೂಚಿಸಿದ್ರು. ಆದರೆ ಅವರ ದೇಹ ಮತ್ತು ಮುಖದ ಕಾಂತಿ ಕೇವಲ 30 ವರ್ಷದ ಯುವಕನಂತೆ ಕಾಣ್ತಿತ್ತು. ಅತ್ಯಂತ ತೇಜಸ್ಸಿನ ಕಾಂತಿ ಅವರ ಕಣ್ಣುಗಳಿಂದ ಹೊರಸೂಸುತ್ತಿತ್ತು. ಇವರ ಪವಾಡವೆಂದರೆ, ಇವರ ಬಳಿಯಲ್ಲಿ ಕುಳಿತುಕೊಂಡ್ರೆ ಅದೆಂಥದ್ದೇ ಚರ್ಮ ವ್ಯಾಧಿಗಳು, ಗುಣಪಡಿಸಲಾಗದ ಕಾಯಿಲೆಗಳು, ವಿಧವಾದ ರೋಗಗಳು ಮತ್ತು ಸಮಸ್ಯೆಗಳು ಮಂಗಮಾಯವಾಗ್ತವೆ ಎಂದು ಓರ್ವ ಯಾತ್ರಿಕರೊಬ್ಬರು ತಮ್ಮ ಪುಸ್ತಕದಲ್ಲಿ ವರದಿ ಮಾಡಿದರು. ಇನ್ನು ಅವರ ಜನನದ ಕುರಿತಾದ ಕೆಲವು ಸಂಗತಿಗಳನ್ನು ಗಮನಿಸಿದಾಗ, 18ನೆಯ ಶತಮಾನದ ಕೊನೆಯಲ್ಲಿ ಪಂಜಾಬ್ನ ಮಧ್ಯಮ ವರ್ಗದ ರೈತ ಕುಟುಂಬವೊಂದರಲ್ಲಿ ಇವರ ಜನನವಾಗುತ್ತೆ. ಪೋಷಕರು ಕೂಡ ಅಧ್ಯಾತ್ಮದಲ್ಲಿ ಆಸಕ್ತಿ ಇದ್ದವರು ಹಾಗೂ ದೇವರಲ್ಲಿ ಅದಮ್ಯ ಭಕ್ತಿ ಇಟ್ಟುಕೊಂಡಿದ್ದವರು. ಮನೆಯಲ್ಲಿದ್ದ ಆರ್ಥಿಕ ಸಮಸ್ಯೆಯಿಂದಾಗಿ ಬಾಬಾ ಅವರು ಹೆಚ್ಚು ಓದಲಾಗಲಿಲ್ಲ. ಕೇವಲ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡು ತಮ್ಮ ಬಾಲ್ಯದ ಬಹುಪಾಲು ಸಮಯವನ್ನ ಹೆತ್ತವರಿಗೆ ಕೃಷಿ ಕೆಲಸದಲ್ಲಿ ಸಹಾಯ ಮಾಡ್ತಿದ್ರು. ಸುಮಾರು 8 ಅಥವಾ 9 ವರ್ಷ ವಯಸ್ಸಿನಲ್ಲಿ ತತ್ವಾಲೆ ಬಾಬಾ ಅವರ ಸಹಜ ಆಧ್ಯಾತ್ಮಿಕ ಸ್ವಭಾವವು ಅವರನ್ನ ಧ್ಯಾನದಲ್ಲಿ ಮಗ್ನರನ್ನಾಗಿಸಿತ್ತು. ಮನೆ ಕೆಲಸಗಳ ನಡುವೆ ಸಮಯ ಸಿಕ್ಕಾಗಲೆಲ್ಲ ಧ್ಯಾನದಲ್ಲೇ ಮುಳುಗಿರುತ್ತಿದ್ರು. ಹೀಗೆ ಅಂದಿನ ಕಾಲದಲ್ಲಿಯೇ ಅಂದರೆ ಸುಮಾರು 19ನೆಯ ಶತಮಾನದಲ್ಲೇ ಭಾರತೀಯ ಸೈನ್ಯಕ್ಕೆ ಸೇರಿಕೊಂಡು 2 ತಿಂಗಳುಗಳ ಕಾಲ ದೇಶ ಸೇವೆಯನ್ನ ಮಾಡ್ತಾರೆ. ಆಗ್ಲೇ ನೋಡಿ ಅವರಿಗೆ ಹಿಮಾಲಯದ ಆರ್ತನಾದ ಬಾ ಎಂದು ಕರೆದಂತೆ ಭಾಸವಾಗಿತ್ತು. ಹೀಗಾಗಿ ಆರ್ಮಿ ಕೆಲಸವನ್ನ ತೊರೆದು ಅದೇನನ್ನು ಹರಸುತ್ತಾ ಬಂದು ನಿಂತದ್ದು ವಾರಣಾಸಿಗೆ. ಅಲ್ಲಿ ಅವರಿಗೆ ಆಧ್ಯಾತ್ಮಿಕ ತುಡಿತಕ್ಕೆ ಓರ್ವ ಗುರುವಿನ ಅವಶ್ಯಕತೆ ಇತ್ತು. ಅಲ್ಲಿಂದ ಋಷಿಕೇಶಕ್ಕೆ ತೆರಳಿ ಕೆಲವು ಸಾಧು ಸಂತರೊಂದಿಗೆ ಗುಹೆಗಳಲ್ಲಿ ಧ್ಯಾನ ಮಾಡಲು ಶುರು ಮಾಡ್ತಾರೆ. ಅಯೋಧ್ಯೆಯಲ್ಲಿ ಶ್ರೀ ಜಗನ್ನಾಥ ದಾಸ್ಜಿ ಅವರನ್ನ ಭೇಟಿಯಾದಾಗ ಅವರಿಗೆ ಮಾರ್ಗದರ್ಶನ ನೀಡಲು ಗುರುವಿನ ಹುಡುಕಾಟವು ನೆರವೇರುತ್ತೆ. ಆ ಗುರುಗಳು ಅವರಿಗೆ ಶ್ರೀ ಮಹಾವೀರ ದಾಸ್ಜಿ ಎಂದು ಹೆಸರಿಡ್ತಾರೆ.
ಅಂದಿನಿಂದ ಅವರ ಆಧ್ಯಾತ್ಮಿಕ ಸಾಧನೆಗೆ, ಜ್ಞಾನೋದಯದ ಮಾರ್ಗಕ್ಕೆ ಗುರುಗಳ ಅನುಗ್ರಹವೂ ಸಿಕ್ಕಿತ್ತು. ಅವರನ್ನ ಹಿಮಾಲಯದ ಅತ್ಯಂತ ಶಕ್ತಿಶಾಲಿ ಪವಾಡ ಬಾಬಾಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಯಿತು. ಅವರ ವಿಸ್ತೃತವಾದ ಮಾಹಿತಿಯನ್ನ ಅವರ ಶಿಷ್ಯರಾಗಿದ್ದ ಜರ್ಮನ್ ಮೂಲದ ವಿನ್ಸೆಂಟ್ ಎಂಬಾತ ಹಿಮಾಲಯನ್ ಗುರು ತತ್ವಾಲೆ ಬಾಬಾ ಎಂಬ ಶೀರ್ಷಿಕೆಯಲ್ಲಿ ಪುಸ್ತಕವನ್ನು ಹೊರತಂದಿದ್ದ. ಮಾತ್ರವಲ್ಲದೆ ಈ ಪುಸ್ತಕ ಸುಮಾರು 2 ಕೋಟಿಗೂ ಅಧಿಕ ಮುದ್ರಣವನ್ನು ಕಂಡಿದೆ. ತತ್ವಾಲೆ ಬಾಬಾ ತಮ್ಮ ಗುರುಗಳೊಂದಿಗೆ ಸುಮಾರು 3 ತಿಂಗಳುಗಳ ಕಾಲ ಆಶ್ರಮದಲ್ಲಿ ವಾಸಿಸುತ್ತಿದ್ರಂತೆ. ಆ ಸಮಯದಲ್ಲಿ ರಾಜಯೋಗಕ್ಕೆ ದೀಕ್ಷೆಯನ್ನ ಪಡೆದಿದ್ರು. ಈ ಆಶ್ರಮವು ಕೂಡ ಧ್ಯಾನಕ್ಕೆ ಪ್ರಶಾಂತವಾದ ಸ್ಥಳವಾಗಿತ್ತು. ಹಲವಾರು ಶಿಷ್ಯರೊಂದಿಗೆ ಆಶ್ರಮದ ಪರಿಸರ ಹಾಗೂ ಅಲ್ಲಿನ ಅದಮ್ಯ ಶಕ್ತಿ ತತ್ವಾಲೆ ಬಾಬಾರಿಗೆ ತಮ್ಮ ಹುಡುಕಾಟಕ್ಕೆ ತಕ್ಕ ಸ್ಥಳವನ್ನೇ ಸಿದ್ಧಿಸಿದಂತಿತ್ತು. ಆದರೆ ಬರಬರುತ್ತಾ ಅವರಿಗೆ ಅದ್ಯಾಕೋ ಸಾಧನೆಗೆ ಸೂಕ್ತವಾದ ಸ್ಥಳ ಬೇರೊಂದು ಬೇಕಿದ್ದು ಎನಿಸಿ ಏಕಾಂತ ಸ್ಥಳವನ್ನು ಹುಡುಕುತ್ತಾ ತಮ್ಮ ಗುರುಗಳ ನಿವಾಸವನ್ನು ತೊರೆಯುತ್ತಾರೆ. ಕೆಲವು ತಿಂಗಳುಗಳ ಹುಡುಕಾಟದ ನಂತರ ಋಷಿಕೇಶಕ್ಕೆ ಬಂದು ತಲುಪುತ್ತಾರೆ. ಅಲ್ಲಿ ನಾನಾ ಅಡೆತಡೆಯ ನಡುವೆಯೂ ಲಕ್ಷಣ ಜೂಲಾದ ಗಣೇಶ ಗುಹೆಗೆ ಹೋಗ್ತಾರೆ. ಅಲ್ಲಿನ ಸುತ್ತಲ ಪರಿಸರ ಹಾಗೂ ಆ ಶಾಂತತೆಯ ನೋಟ ಅವರಿಗೆ ಮುದ ನೀಡಿದಂತಾಯಿತು. ಆದಾಗ್ಯೂ ಈ ಸ್ಥಳದಲ್ಲಿ ವಾಸಿಸುವುದು ಕಠಿಣವಾಗಿತ್ತು. ಯಾಕಂದ್ರೆ ಅದೊಂದು ದುರ್ಗಮವಾದ ಗುಹೆಯಾಗಿತ್ತು. ಆ ಗುಹೆಯ ಸುತ್ತಮುತ್ತ ನೀರು ಹಾಗೂ ಅಡುಗೆ ಮಾಡಲು ಉರುವಲು ಸುಲಭವಾಗಿ ಸಿಗ್ತಿರಲಿಲ್ಲ. ಹಾಗಾಗಿ ಧ್ಯಾನಸ್ಥರಾಗುವುದಕ್ಕಿಂತ ಅವರು ದಿನನಿತ್ಯದ ಕಾಯಕವನ್ನೇ ಹೆಚ್ಚಾಗಿ ಮಾಡಬೇಕಾಗಿ ಬಂತು. ದಿನಗಟ್ಟಲೆ ತತ್ವಾಲೆ ಬಾಬಾ ಗಂಗಾ ನದಿಯ ಬಳಿ ಕುಳಿತು ಸೂಕ್ತವಾದ ಏಕಾಂತದ ಸ್ಥಳವನ್ನ ಎಲ್ಲಿ ಹುಡುಕುವುದು ಎಂದು ಯೋಚಿಸುತ್ತಿದ್ರಂತೆ. ಆಗ ಅವರಿಗೆ ಒಂದು ಅಶರೀರವಾಣಿಯಾಯಿತು. ಅದುವೇ ಮಣಿಕುಟ್ ಪರ್ವತಕ್ಕೆ ಹೋಗು ಎಂಬ ಮಾರ್ಗದರ್ಶನ. ಹೀಗೆ ಮಣಿಕುಟ್ ಪರ್ವತಕ್ಕೆ ತೆರಳುತ್ತಾರೆ. ಅಲ್ಲಿ ಅವರು ಗುಹೆಯಲ್ಲಿ ವಾಸಿಸುವ ಬಹಳ ಉದ್ದವಾದ ಜಡೆಯನ್ನ ಹೊಂದಿದ್ದ ಓರ್ವ ವೃದ್ಧ ಸಣಕಲು ವ್ಯಕ್ತಿಯನ್ನ ಕಂಡರಂತೆ. ಆ ವೃದ್ಧ ಯೋಗಿ ಇವರನ್ನೇ ಕೈ ಬೀಸಿ ಕರೆಯುತ್ತಿದ್ದನಂತೆ. ಹತ್ತಿರಕ್ಕೆ ಹೋಗಿ ಪ್ರಣಾಮಿಸಿ ಅದೆಷ್ಟು ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದರೋ ಏನೋ. ಹೀಗೆ ಅದೆಷ್ಟೋ ಸಮಯ ಅದೆಷ್ಟೋ ವಿಚಾರಗಳ ಬಗ್ಗೆ ಚರ್ಚಿಸಿ ವಿಚಾರ ವಿನಿಮಯವನ್ನು ಮಾಡಿಕೊಂಡು ನಂತರ ನನ್ನ ಸಮಯ ಮುಗಿದಿದೆ, ಇದೀಗ ಮಹಾಸಮಾಧಿಯನ್ನು ತೆಗೆದುಕೊಳ್ಳಲು ಹಿಮಾಲಯಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿ ಆ ವೃದ್ಧ ಯೋಗಿ ಹೊರಟು ಹೋದರಂತೆ. ಅದಕ್ಕೂ ಮುನ್ನ ತತ್ವಾಲೆ ಬಾಬಾರನ್ನ ಇದೇ ಗುಹೆಯಲ್ಲಿ ನಿನ್ನ ಆಧ್ಯಾತ್ಮ ಸಾಧನೆ ಮಾಡು ಎಂದು ಆ ಗುಹೆಯನ್ನ ಬಿಟ್ಟುಕೊಟ್ಟರಂತೆ. ಅಂದಿನಿಂದ ತತ್ವಾಲೆ ಬಾಬಾರ ವಾಸ ಅದೇ ಗುಹೆಯಲ್ಲಿ ಆಯಿತು. ಆ ಗುಹೆ ಹೇಗಿತ್ತೆಂದರೆ ಒಳಕ್ಕೆ ಹೋಗಲು ಕಲ್ಲಿನ ಬಾಗಿಲಿನಂತೆ ಮುಚ್ಚುವ ದ್ವಾರವೂ ಇತ್ತು. ಅಲ್ಲದೆ ಅದನ್ನ ಮುಚ್ಚಿದರೆ ಅಲ್ಲೊಂದು ಗುಹೆ ಇದೆ ಎಂಬುದೇ ಯಾರೊಬ್ಬರಿಗೂ ತಿಳಿಯುತ್ತಿರಲಿಲ್ಲ. ಹಾಗಾಗಿ ಈ ಸ್ಥಳವೇ ಸೂಕ್ತವೆಂದೆನಿಸಿತ್ತು ತತ್ವಾಲೆ ಬಾಬರಿಗೆ. ಆ ಗುಹೆಯ ಒಳಭಾಗದಲ್ಲಿಯೇ ಸಿಹಿ ನೀರಿನ ಜಲ ಕೂಡ ಹರಿಯುತ್ತಿತ್ತು. ಅಲ್ಲದೆ ಸ್ವರ್ಗಾಶ್ರಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಆಹಾರಕ್ಕೆ ಬೇಕಾದ ಸವಲತ್ತುಗಳಿದ್ವು. ಆದರೆ ಅಲ್ಲಿ ಹೋಗಿ ಜನರ ನಡುವೆ ಅವರಿಗೆ ಭಾಗಿಯಾಗೋದು ಇಷ್ಟವಿರಲಿಲ್ಲ. ಹೀಗೆ ಸ್ವಲ್ಪ ಸಮಯದ ನಂತರ ಅರಣ್ಯದಲ್ಲೇ ತಮ್ಮ ಆಹಾರಕ್ಕಾಗಿ ಹುಡುಕಾಡುವುದನ್ನು ಮುಂದುವರೆಸಿದ್ರು. ಕಂದಮುಲೋ ಎಲೆಗಳು ಮತ್ತು ಬೇರುಗಳು ಹಾಗೆ ಕಾಡು ಹಣ್ಣುಗಳನ್ನು ಆಹಾರಕ್ಕಾಗಿ ಬಳಸತೊಡಗಿದ್ರು. ಒಮ್ಮೆ ಹೋದರೆ ಸುಮಾರು 1 ವಾರಕ್ಕೆ ಸಾಧ್ಯವಾಗುವಷ್ಟು ಆಹಾರವನ್ನು ತೆಗೆದುಕೊಂಡು ಬರ್ತಿದ್ರು. ದೀರ್ಘ ಧ್ಯಾನದ ಏಕಾಂತದ ಅವಧಿಗಳಲ್ಲಿ ಮಿತವಾಗಿ ಆಹಾರವನ್ನು ಸೇವಿಸ್ತಿದ್ರು. ಅಲ್ಲದೆ ಧ್ಯಾನಕ್ಕಾಗಿ ವೇಳಾಪಟ್ಟಿಯನ್ನು ತಯಾರಿಸಿಕೊಂಡಿದ್ರಂತೆ. ಬೆಳಗಿನ ಜಾವ 2 ಗಂಟೆಯಿಂದ 10 ಗಂಟೆಯವರೆಗೆ ಧ್ಯಾನ, ಹಾಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ ಊಟ ಮಾಡಿ ವಿಶ್ರಾಂತಿ ಪಡೆಯುವುದು, ನಂತರ ಮಧ್ಯಾಹ್ನದಿಂದ ಸಂಜೆ 4 ಗಂಟೆಯವರೆಗೆ ಮತ್ತೆ ಧ್ಯಾನ ಮಾಡುವುದು, ನಂತರ ಸುಮಾರು 2 ಗಂಟೆಗಳ ಕಾಲ ವ್ಯಾಯಾಮಕ್ಕಾಗಿ ಮೀಸಲಿಡುತ್ತಿದ್ದರಂತೆ. ಅಲ್ಲದೆ ಪ್ರತಿನಿತ್ಯ ಸುಮಾರು 10 ಕಿಲೋಮೀಟರ್ವರೆಗೂ ವಾಕ್ ಹೋಗುತ್ತಿದ್ದರಂತೆ. ಅದಾಗಲೇ ಅವರಿಗೆ ಜ್ಞಾನೋದಯವಾಗಿತ್ತು. ಅವರ ಶಕ್ತಿಯ ಅರಿವಾಗಿ ನೂರಾರು ಭಕ್ತಾದಿಗಳು ಆ ಗುಹೆಗೆ ಹುಡುಕಿಕೊಂಡು ಬರ್ತಿದ್ರು. ನಂಬಿ ಬಂದ ಭಕ್ತರಿಗೆ ನೆರವು ನೀಡುತ್ತಾ ಅವರ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತಿದ್ರು. ಅಲ್ಲದೆ ಧ್ಯಾನ ಮಾಡುವಂತೆ ಸೂಚಿಸುತ್ತಿದ್ದರಂತೆ. ಅದಾಗಲೇ ಬಾಬಾರವರು ಆಧ್ಯಾತ್ಮ ಸಾಧನೆಯಲ್ಲಿ ಪರಮೋನ್ನತ ಸ್ಥಿತಿಯಲ್ಲಿದ್ದ ಸಮಯ. ಆಗ ಅವರನ್ನ ಭೇಟಿಯಾಗಲೆಂದು ಹಾಗೆ ಅವರ ಶಕ್ತಿಯನ್ನ ಪರೀಕ್ಷಿಸಲೆಂದು 10 ಮಂದಿ ಜರ್ಮನ್ನರು ಹಿಮಾಲಯದ ಶ್ರೇಣಿಗೆ ಅದೇ ಗುಹೆಗೆ ಬಂದಿದ್ರು. ಹೀಗೆ ಬಾಬಾರ ದರ್ಶನ ಪಡೆದವರಲ್ಲಿದ್ದ ಇಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದೇನೆಂದ್ರೆ, ವಿಶ್ವದ ರಹಸ್ಯವೇನು, ವಿಶ್ವಕ್ಕೆ ಹೊಂದಿಕೊಳ್ಳುವುದು ಹೇಗೆ ಎಂದು. ಅದಕ್ಕೆ ಬಾಬಾ ಮುಗುಳ್ನಕ್ಕೂ ಚಪ್ಪಾಳೆಯನ್ನು ತಟ್ಟಿ ಅವರ ಕೈಯನ್ನ ಮುಂದೆ ಮಾಡಿದ್ರು ಅಷ್ಟೇ. ನಿಜಕ್ಕೂ ಆ ಸನ್ನಿವೇಶವನ್ನ ಯಾರೊಬ್ಬರೂ ನಿರೀಕ್ಷಿಸಿರಲಿಲ್ಲ. ಅದೇನೆಂದ್ರೆ, ಅವರ ಭುಜ ಅದೆಷ್ಟು ಬೆಳೆಯುತ್ತಾ ಹೋಯಿತೆಂದ್ರೆ ಇಡೀ ಗುಹೆಯನ್ನೇ ಆವರಿಸಿಕೊಂಡು ಬಿಡುವಂತೆ ಅವರ ಆಕೃತಿಯು ಬೆಳೆಯುತ್ತಾ ಹೋಯಿತಂತೆ. ಇದನ್ನ ಕಂಡ ನೆರೆದಿದ್ದ ಜರ್ಮನ್ ಮಂದಿ ಭಯಭೀತರಾಗಿ ಆ ದುರ್ಗಮ ಕಾನನದಲ್ಲಿ ಪೇರಿಕಿತ್ತಿದ್ರು. ಹೀಗೆ ಇಂಥದ್ದೇ ನೂರಾರು ಪವಾಡಗಳನ್ನ ಬಾಬಾ ಮಾಡಿದ್ರು.
ಆ ಗುಹೆಯಲ್ಲಿ ಒಂದು ಹೆಣ್ಣು ಮತ್ತು ಗಂಡು ಕಾಳಿಂಗ ಸರ್ಪವನ್ನು ಸಾಕಿಕೊಂಡಿದ್ರಂತೆ. ಆ ಸರ್ಪಗಳನ್ನ ಅತಿ ಚಿಕ್ಕದಾಗಿ ಮತ್ತು ಅತಿ ಉದ್ದ ಅಂದ್ರೆ ಸುಮಾರು 25 ಅಡಿಗಳಿಗೂ ಅಧಿಕವಾಗಿ ಬೆಳೆದಂತೆ ಮಾರ್ಪಡಿಸುತ್ತಿದ್ದರಂತೆ. ಈ ಪವಾಡಗಳನ್ನ ಅವರ ಭಕ್ತಾದಿಗಳು ಕಂಡಿದ್ರು. ಆ ಕಾಡಂಚಿನಲ್ಲಿ ಸರ್ಪಗಳು ಅಧಿಕವಾಗಿದ್ದರೂ ಕೂಡ ಯಾರೊಬ್ಬರಿಗೂ ಹಾನಿಯುಂಟು ಮಾಡುತ್ತಿರಲಿಲ್ಲ. ಈ ಬಗ್ಗೆ ಭಕ್ತನೊಬ್ಬ ಬಾಬಾ ಅವರಲ್ಲಿ ಕೇಳಿದಾಗ, ಈಗಾಗಲೇ ನಾಗಗಳ ರಾಜನೊಂದಿಗೆ ಮಾತನಾಡಿದ್ದೇನೆ, ಇಲ್ಲಿ ಬರೋ ಯಾರಿಗೂ ಹಾನಿ ಮಾಡಬೇಡಿ ಎಂದು ತಾಕೀತು ಮಾಡಿದ್ದೇನೆ ಎಂದಿದ್ದರಂತೆ. ಹಾಗಾಗಿ ಇಂದಿನವರೆಗೂ ಹಾವುಗಳು ಓಡಾಡುತ್ತಲಿದ್ರೂ ಯಾರೊಬ್ಬರಿಗೂ ಹಾನಿ ಮಾಡದ ನಿದರ್ಶನ ಇದೆ. ಹೀಗೆ ಭಕ್ತಾದಿಗಳ ಪರಮ ದೈವ ಎನಿಸಿಕೊಂಡಿದ್ದ ತತ್ವಾಲೆ ಬಾಬಾರ ಸಾವು ನಿಜಕ್ಕೂ ದುರಂತ ಎನ್ನಬಹುದು. ಯಾಕಂದ್ರೆ ಅದು ಡಿಸೆಂಬರ್ 2, 1974 ಬೆಳಗ್ಗೆ 4 ಗಂಟೆಗೆ ಸ್ನಾನಕ್ಕೆ ತೆರಳಿದ್ದಾಗ ಶ್ರೀ ತತ್ವಾಲೆ ಬಾಬಾ ಅವರನ್ನ ಗುಂಡು ಹಾರಿಸಿ ವ್ಯಕ್ತಿಯೊಬ್ಬ ಕೊಲೆ ಮಾಡಿದ್ದ. ನಂತರ ಅವರ ಅನುಯಾಯಿಗಳೇ ಆ ಹಂತಕನನ್ನ ಬಂಧಿಸಿ ಪೊಲೀಸರಿಗೊಪ್ಪಿಸಿದ್ರು. 1 ವರ್ಷದ ಬಳಿಕ ಆತ ಜಾಮೀನು ಪಡೆದು ಓಡಾಡಿಕೊಂಡಿದ್ದ. ಈ ಬಗ್ಗೆ ಅವರ ಶಿಷ್ಯರ ಬಳಿ ಅವರ ಭಕ್ತಾದಿಗಳು, ಇವರು ದೇವರಾದ ಮೇಲೆ ಆತನಿಗೆ ಶಿಕ್ಷೆ ಇಲ್ಲವಾ ಎಂದು ಕೇಳಿದ್ದಾರಂತೆ. ಆಗ ಅವರ ಶಿಷ್ಯರು ಹೇಳಿದ ಮಾತು ನಿಜಕ್ಕೂ ವಿಸ್ಮಯ ಹುಟ್ಟಿಸಿತ್ತು. ಅದೇನೆಂದ್ರೆ, ಅಂದು ಬಾಬಾ ಹತ್ಯೆಯಾಗೋಕ್ಕೂ 2 ದಿನಗಳ ಮುಂಚಿತವಾಗಿ ಅವರ ಶಿಷ್ಯರನ್ನ ಕೂರಿಸಿಕೊಂಡು ಜ್ಞಾನ ಬೋಧೆಯನ್ನ ಮಾಡಿದ್ರು. ಹಾಗೆ 2 ದಿನಗಳಲ್ಲಿ ನನ್ನ ದೇಹಾಂತ್ಯವಾಗಿಯೇ ತೀರಬೇಕು, ಅದು ವಿಧಿಲಿಖಿತ. ಆದರೆ ನಾನು ಇದೇ ಗುಹೆಯಲ್ಲಿರುತ್ತೇನೆ ಎಂದಿದ್ದರಂತೆ. ಅಲ್ಲದೆ ಆ ಕೊಲೆಗಾರ ಕೂಡ ಸತತ ಅಲೆದಾಟದ ನಡುವೆ ತತ್ವಾಲ ಬಾಬಾರ ಪರಮ ಶಿಷ್ಯನಾಗಿ ಆಧ್ಯಾತ್ಮಿಕ ಸಾಧನೆಗೆಂದು ಕಾಡಿನಲ್ಲಿ ಮರೆಯಾದವನು ಎಂದೆಂದಿಗೂ ಕಾಣಿಸಲೇ ಇಲ್ಲವಂತೆ. ತತ್ವಾಲೆ ಬಾಬಾ 120 ವರ್ಷಗಳಿಗೂ ಹೆಚ್ಚು ಕಾಲ ಬದುಕಿದ್ದರು ಎಂದು ಹೇಳ್ತಾರೆ. ಆದರೂ ಅವರಿಗೆ ವಯಸ್ಸಾದಂತೆ ಕಾಣಿಸುತ್ತಲೇ ಇರಲಿಲ್ಲ. ಯಾಕೆ ಎಂಬ ಪ್ರಶ್ನೆಗೆ ಉತ್ತರವೇ, ಬಾಬಾ ರಿವರ್ಸ್ ಏಜಿಂಗ್ ವಿಜ್ಞಾನವನ್ನ ಕರಗತ ಮಾಡಿಕೊಂಡಿದ್ದರಂತೆ. ಅಂದ್ರೆ ನಿರಾಹಾರ ಸಂಯಮದ ಮೂಲಕ ಕಾಯಕಲ್ಪದ ವೈದಿಕ ವಿಜ್ಞಾನವನ್ನ ಕರಗತ ಮಾಡಿಕೊಂಡಿದ್ದರಂತೆ. ಆದ್ದರಿಂದ ತತ್ವಾಲೆ ಬಾಬಾ ಕಾಯಕಲ್ಪ ಯೋಗವನ್ನ ಸಾರಿದ ಮಹಾನ್ ಯೋಗಿ. ಅಲ್ಲದೆ ಇವರು ಗಾಳಿಯಲ್ಲಿ ತೇಲುತ್ತಿದ್ದರಂತೆ, ಹಾಗೆ ಗಾಳಿಯಲ್ಲಿ ಚಲಿಸುತ್ತಿದ್ದರಂತೆ. ಒಂದು ಪರ್ವತದಿಂದ ಮತ್ತೊಂದು ಪರ್ವತಕ್ಕೆ ಗಾಳಿಯಲ್ಲಿ ತೇಲಿ ಹೋಗುವುದನ್ನು ಕಂಡಿದ್ದ ಇವರ ಭಕ್ತಾದಿಗಳು ಇವರನ್ನ ಹಾರುವ ಬಾಬಾ ಅಂತಲೇ ಕರೀತಾರೆ. ಇದು ನಿಜಕ್ಕೂ ವಿಸ್ಮಯ ಸಂಗತಿಗಳಲ್ಲಿ ಒಂದು. ಇವಿಷ್ಟು ತತ್ವಾಲೆ ಬಾಬಾರವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.